ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕನ್ನಡ ಸಾಹಿತ್ಯದ ಮುಂಗೋಡಿ ಯಾರು? ಅದರಲ್ಲೂ ಕನ್ನಡ ನವೋದಯ ಸಾಹಿತ್ಯದ ಮುಂಗೋಡಿ ಯಾರು? ಇದು ಒಳ್ಳೆಯ ಪ್ರಶ್ನೆ ಆಯ್ತಲ್ಲಪ್ಪ, ಉತ್ತರ ಕೊಟ್ಟರೆ ಪುಸ್ತಕ ಕೊಡ್ತೀರಾ ಅಂತ ಕೇಳಬೇಡಿ. ಮುದ್ದಣ. ನಂದಳಿಕೆಯ ಲಕ್ಷ್ಮೀನಾರಾಯಣಪ್ಪ ಅಥವಾ ನಂದಳಿಕೆಯ ಲಕ್ಷ್ಮೀನಾರಾಯಣಯ್ಯ ಎರಡೂ ಹೆಸರು ಸಿಗುತ್ತೆ. ಇವರ ಕಾವ್ಯನಾಮ ಮುದ್ದಣ. ಹುಟ್ಟಿದಾಗ ಬಹಳ ಮುದ್ದಾಗಿದ್ದಂತೆ, ಹಾಗಾಗಿ ಅವರಮ್ಮ ಮುದ್ದಣ ಅಂತಲೇ ಕರೆಯೋರು. ಹಾಗಾಗಿ ಅದೇ ಹೆಸರನ್ನೇ ತನ್ನ ಕಾವ್ಯನಾಮವನ್ನಾಗಿ ಆಯ್ಕೆ ಮಾಡಿಕೊಂಡ್ರು ನಂದಳಿಕೆಯ ಲಕ್ಷ್ಮೀನಾರಾಯಣಪ್ಪ ಅವರು. ನಂದಳಿಕೆಯಲ್ಲೇ 5ನೇ ತರಗತಿಯವರೆಗೆ ಓದ್ತಾರೆ. ಆನಂತರ ಹೆಚ್ಚು ಓದೋಕ್ಕೆ ಆಸೆ, ಆದರೆ ಹಣಕಾಸಿನ ಅನುಕೂಲತೆ ಇಲ್ಲ. ಆಗ ಚರಡಪ್ಪಯ್ಯ ಅಂತಕ್ಕಂಥ ಮಾಸ್ತರರು ಯಾರೋ ಶ್ರೀಮಂತರ ಹತ್ರ ಕರ್ಕೊಂಡು ಹೋಗಿ ಒಂದಷ್ಟು ಹಣವನ್ನು ಕೊಡಿಸಿ ಕೃಷ್ಣಾಪುರ ಮಠದಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿ ಮುಂದಿನ ಓದಿಗೆ ಅನುವು ಮಾಡಿಕೊಡ್ತಾರೆ. ಆದರೆ ಸಮಸ್ಯೆ ಏನು ಅಂದರೆ, ಆರಂಭದ ಫೀಸೇನೋ ಕಟ್ಟಿದ್ರು, ನಂತರದ ಫೀಸನ್ನು ಯಾರು ಕಟ್ಟೋದು? ಸಮಸ್ಯೆ ಬಂದಾಗ ವಾಪಸ್ ಬರಬೇಕಾಗುತ್ತೆ ಉಡುಪಿಯಿಂದ ಮತ್ತೆ ನಂದಳಿಕೆಗೆ. ಮತ್ತೆ ಮಾಸ್ತರ್ ಹೇಳ್ತಾರೆ, ನೀನು ಸಹ ಮಾಸ್ತರ್ ಯಾಕಾಗಬಾರ್ದು? ತರಬೇತಿಯನ್ನು ಮಂಗಳೂರಲ್ಲಿ ಪಡೀತಾರೆ, ಮಾಸ್ತರ್ ಆಗ್ತಾರೆ. ಇವರ ಆಸಕ್ತಿಯನ್ನು ಕಂಡಂಥ ಹೆಡ್ ಮಾಸ್ತರ್ ಹೇಳ್ತಾರೆ, ನೀನು ಮದ್ರಾಸಿಗೆ ಹೋಗಿ ಈ ಅಂಗ ಸಾಧನೆ ಅಥವಾ ಡ್ರಿಲ್ ಮಾಸ್ಟರ್ ಅಂತ ಏನು ಹೇಳ್ತಾರಲ್ಲ, ಹೆಚ್ಚಿನ ತರಬೇತಿ ಪಡ್ಕೊಂಡು ಬಾ, ನಿನಗೂ ಒಳ್ಳೆಯದಾಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಯಕ್ಷಗಾನದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಮುದ್ದಣ್ಣನಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಆಗ ಹೇಳ್ತಾರೆ, ನೋಡು, ನೀನು ಬರೀ ಮಾಸ್ತರ್ ಆದರೆ ಪ್ರಾಥಮಿಕ ಶಾಲಾ ಅಲ್ಲಿ ಮಾತ್ರ ನೀನು ಮಾಸ್ತರಾಗಿ ಜೀವನ ಪರ್ಯಂತ ಕಳೀಬೇಕು. ಅಕಸ್ಮಾತ್ ಡ್ರಿಲ್ ಮಾಸ್ತರ್ ಆದರೆ ನೀನು ಹೈಸ್ಕೂಲ್ವರೆಗೂ ಪಾಠ ಹೇಳಬಹುದು ಅಂದಾಗ ಹೋಗಿ ಕಲ್ತ್ಕೊಂಡು ಬರ್ತಾರೆ, ಡ್ರಿಲ್ ಮಾಸ್ತರ್ ಆಗ್ತಾರೆ. ಆದರೆ ಇವರ ಸಾಹಿತ್ಯದ ಆಸಕ್ತಿ ಯಾವಾಗ ಆರಂಭವಾಯಿತು ಅಂದರೆ ಅವರ ಬಾಲ್ಯದಲ್ಲೇ ಆರಂಭವಾಯಿತು ಅಂತ ಹೇಳಬಹುದು. ಮುದ್ದಣ್ಣವರ ವಿಶೇಷ ಅಂದರೆ ಬಹಳಷ್ಟು ಓದನ್ನು ತಮ್ಮ ಸ್ವಂತ ಸಾಮರ್ಥ್ಯದಿಂದ ಅವರು ಕಲಿತಾ ಹೋಗ್ತಾರೆ. ಹೇಳಿಕೊಟ್ಟವರು ಕಡಿಮೆ. ಆದರೆ ಇವರು ಕೆಲಸವನ್ನು ಮಾಡುವ ಕಡೆ ಒಬ್ಬರು ಗೆಳೆಯರು ಸಿಗ್ತಾರೆ, ಅವರು ಮಾರ್ಗದರ್ಶನ ಕೊಡಲಿಕ್ಕೆ ಶುರು ಮಾಡ್ತಾರೆ. ಆಗ ಕಾವ್ಯವನ್ನು ರಚಿಸೋಕೆ ಶುರು ಮಾಡ್ತಾರೆ. ಈ ಎಲ್ಲ ಕಥೆ ಏನಿದೆ ಇದು ಕಾದಂಬರಿ ರೂಪದಲ್ಲಿ ಇವತ್ತು ನಮಗೆ ದೊರೀತಾ ಇದೆ. ಕನ್ನಡ ಕೋಗಿಲೆ ಮುದ್ದಣ ಈ ಒಂದು ಕೃತಿಯನ್ನು ಬರೆದವರು ಬಿ ಪದ್ಮನಾಭ ಸೋಮಯಾಜಿ ಅವರು. ಪದ್ಮನಾಭ ಸೋಮಯಾಜಿ ಅವರು ಸಂಸ್ಕೃತ ಕನ್ನಡದಲ್ಲಿ ಮಹಾರಾಜರಿಂದ ಚಿನ್ನದ ಪದಕವನ್ನು ಪಡೆದವರು. ಅವರು ಮುದ್ದಣ ಓಡಾಡಿದಂಥ ಸ್ಥಳಗಳಲ್ಲೆಲ್ಲ ಓಡಾಡಿ ಆತನ ಸಮಕಾಲೀನರು ಯಾರು ಸಿಕ್ಕಿದ್ದಾರೆ ಅವರ ಜೊತೆ ಮಾತುಕತೆ ಆಡಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಇವರು ಈ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಒಂದು ರೀತಿಯಾದ ಅಳಕು ಮುದ್ದಣ್ಣನಿಗೆ. ನಾನು ಬರೆದದ್ದು ಒಬ್ಬ ಡ್ರಿಲ್ ಮಾಸ್ತರ್ ಬರೆದದ್ದು ಅಂದರೆ ಜನ ಒಪ್ತಾರೋ ಇಲ್ವೋ. ಹಾಗಾಗಿ ನಮ್ಮ ಮನೆಯ ಅಟ್ಟದಲ್ಲಿ ಸಿಕ್ಕಿದ್ದು ಹಳೇ ಗ್ರಂಥ ಓದಿ ಅಂತ ಕೊಟ್ಟಾಗ ಅದ್ಭುತವಾದ ಆ ಕೃತಿಯನ್ನು ಮುದ್ರಣ ಮಾಡ್ತಾರೆ. ಪಠ್ಯಪುಸ್ತಕವೂ ಆಗುತ್ತೆ, ಆದರೆ ಆ ಹಣ ಮುದ್ದಣ್ಣನಿಗೆ ಸಿಗೋಲ್ಲ. ಯಾಕಂದರೆ ಅದನ್ನು ಬರೆದದ್ದು ನಾನು ಅಂತ ಆ ಥರ ಹೇಳ್ಕೊಂಡೇ ಇಲ್ಲ. ಅತ್ಯಂತ ಬಡತನದಲ್ಲಿ ಕಳೆದಂಥ ಈತ ಮದುವೆಯಾಗ್ತಾನೆ ಶಿವಮೊಗ್ಗದ ಹುಡುಗಿ ಕಮಲಳನ್ನು. ಆಕೆಗೋ ಬದುಕಿನಲ್ಲಿ ಆಸಕ್ತಿ, ಸಾಹಿತ್ಯದಲ್ಲಿ ಸಂಪೂರ್ಣ ಅನಾಸಕ್ತಿ. ಜಟ್ಟಿಯಂತಿದ್ದ ಮುದ್ದಣ ಕೃಶನಾಗಿ ಕ್ಷಯರೋಗ ಪೀಡಿತನಾಗಿ ಒಬ್ಬಂಟನೇ ಸಾಯುವ ಸ್ಥಿತಿ ಇದೆಯಲ್ಲ, ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅದರಲ್ಲೂ ಮುದ್ದಣ್ಣನ ಕೊನೆಯ ದಿನಗಳನ್ನು ಎಷ್ಟು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ದೃಶ್ಯವನ್ನು ಕಲ್ಪಿಸ್ಕೋತಾ ಇದ್ದ ಹಾಗೆ ನಮ್ಮ ಕಣ್ಣಲ್ಲೂ ನೀರು ಬರೋದು ಅಸಹಜ ಅಲ್ಲವೇ ಅಲ್ಲ. ಅಷ್ಟು ಸಹಜತೆಯಿಂದ ಈ ಒಂದು ಕೃತಿಯನ್ನು ರಚಿಸಿದ್ದಾರೆ. ಕನ್ನಡ ಕೋಗಿಲೆ ಮುದ್ದಣ
ನಾವೆಲ್ಲ ಓದಬೇಕಾದಂಥ ಕೃತಿ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ ಸರ್, ನನ್ನ ಹೆಸರು ರಂಗಸ್ವಾಮಿ. ನಾನು ಮೂಲತಃ ಮೈಸೂರು ತಾಲೂಕಿನ ಕುಪ್ಪೇಗಾಲ ಗ್ರಾಮದಿಂದ ಬಂದಿರುತ್ತೇನೆ. ನನ್ನ ಹವ್ಯಾಸಗಳು ಓದುವುದು ಮತ್ತು ಕ್ರಿಕೆಟ್ ಆಟವನ್ನು ಆಡುವುದು. ರಂಗಸ್ವಾಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ. ನನ್ನ ಹೆಸರು ನಾಗರತ್ನಮ್ಮ. ನಾನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಚಿಕ್ಕಗಟ್ಟಿ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ತಟ್ಟಂತೇಳಿ ಕಾರ್ಯಕ್ರಮ ಕೇಳುವುದು, ಸವಿರುಚಿ ಅಡಿಗೆಗಳನ್ನು ಮಾಡುವುದು. ಬಹಳ ಸಂತೋಷ ನಾಗರತ್ನ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎನ್ ಲೋಕೇಶ. ಮೂಲತಃ ರಾಮನಗರ ಜಿಲ್ಲೆ ಅಂಕನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರೋ ಶ್ರೀ ಮುನೇಶ್ವರ ಲೇಔಟ್ನಲ್ಲಿ ವಾಸ ಇದ್ದೇನೆ. ನಾನು ಹೆಸರುಘಟ್ಟದಲ್ಲಿರೋ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಹಾಡುಗಳನ್ನು ಕೇಳೋದು ಮತ್ತು ಆಡೋದು, ಕಾದಂಬರಿಗಳನ್ನು ಓದೋದು ಮತ್ತು ಪದಬಂಧ ಬಿಡಿಸೋದು. ಬಹಳ ಸಂತೋಷ ಡಾಕ್ಟರ್ ಲೋಕೇಶ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ 2 ಚಿತ್ರತಂಡಗಳು ಕೊಟ್ಟಿದ್ದಾರೆ. 1990 ಮತ್ತು ನಾಗವಲ್ಲಿ ಬಂಗಲೆ. 2 ಚಿತ್ರತಂಡಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 1990 ಚಿತ್ರದಲ್ಲಿ ನಾಯಕನಾಗಿ ಅರುಣ್, ನಾಯಕಿಯಾಗಿ ರಾಣಿ ವರದ್, ನಿರ್ದೇಶಕರಾಗಿ ನಂದಕುಮಾರ್, ನಿರ್ಮಾಪಕರಾಗಿ ಮನಸ್ಸು ಮಲ್ಲಿಗೆ ಕಂಬೈನ್ಸ್, ಛಾಯಾಗ್ರಾಹಕರಾಗಿ ಹಾಲೇಶ್ ಎಸ್, ಸಂಗೀತವನ್ನು ನೀಡಿದ್ದಾರೆ ಎ.ಸಿ. ಮಹಾರಾಜ್. ಇದೇ ತಿಂಗಳು 28ರಿಂದ ಈ ಚಿತ್ರ ನಾಡಿನಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಯಾವುದೇ ಮುಜುಗರ ಇಲ್ಲದೆ ನೋಡಬಹುದಾದಂಥ ಉತ್ತಮ ಚಿತ್ರ ನಾಗವಲ್ಲಿ ಬಂಗಲೆ. ಈ ಚಿತ್ರದಲ್ಲಿ ನಾಯಕ ಯಶ್, ನಾಯಕಿ ರೂಪಾ. ಮುಖ್ಯ ಭೂಮಿಕೆಯಲ್ಲಿ ನೆಲ ನರೇಂದ್ರ ಬಾಬು ಅವರು ಅಭಿನಯಿಸಿದ್ದಾರೆ. ನಿರ್ದೇಶಕ ಕವಿ ರಾಜೇಶ್, ನಿರ್ಮಾಣ ನೆಲ ಮಹೇಶ್ ಹಾಗೂ ನೇವಿ ಮಂಜು, ಗ್ರಹಣ ರಣಧೀರ ನಾಯ್ಕ, ಸಂಗೀತ ರೋಹನ್ ದೇಸಾಯಿ. ಇದೇ ತಿಂಗಳು 28ರಿಂದ ಈ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ. 2 ಚಿತ್ರತಂಡಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ. ಕುಪ್ಪಳ್ಳಿ ಡೈರಿ, ಹೀಚಿ ಬೋರ್ಲಿಂಗಯ್ಯ ಅವರು ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಭಾರತದಲ್ಲಿ ಇಂದಿಗೂ ಜನವಸತಿ ಇರುವ ಅತ್ಯಂತ ಪ್ರಾಚೀನ ಕೋಟೆ ಯಾವುದು? ಆಯ್ಕೆಗಳನ್ನು ನೋಡೋಣ. ಗೋಲ್ಕೊಂಡ, ಕಿಲಾ ಮುಬಾರಕ್, ಜೈಸಲ್ಮೇರ್, ಪ್ರತಾಪ್ಗಢ. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಡಾಕ್ಟರ್ ಲೋಕೇಶ, ಆನಂತರ ರಂಗಸ್ವಾಮಿ. ಕಿಲಾ ಮುಬಾರಕ್. ಕಿಲಾ ಮುಬಾರಕ್ ಆಯ್ಕೆ 2. ರಂಗಸ್ವಾಮಿ. ಪ್ರತಾಪಗಢ ಸರ್. ಪ್ರತಾಪಗಢ ಆಯ್ಕೆ 4. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಜೈಸಲ್ಮೇರ್ ಆಗಿತ್ತು. ಜೈಸಲ್ಮೇರನ್ನು ಸೋನಾರ್ ಕೆಲಾ ಅಂತಲೂ ಕರೀತೇವೆ. ಸತ್ಯಜಿತ್ ರೇ ಅವರು ಸೋನಾರ್ ಕೆಲ್ಲಾ ಅನ್ನೋ ಹೆಸರಿನ ಒಂದು ಚಿತ್ರವನ್ನೇ ಅವರು ನಿರ್ಮಾಣ ಮಾಡಿದ್ರು. ಸುಮಾರು 860 ವರ್ಷಗಳ ಹಿಂದೆ ಇದು ನಿರ್ಮಾಣವಾಯಿತು. ರಾವ್ ಜೈಸಾಲ್ ಅಂತಕ್ಕಂಥ ಅರಸ ಇದನ್ನು ನಿರ್ಮಿಸಿದ. ವಿಶ್ವ ಪರಂಪರೆಯ ತಾಣಕ್ಕೆ ಇದು ಸೇರಿದೆ. ಕೋಟೆಯ ಒಳಗೆ ಇವತ್ತಿಗೂ ಸಹ ಸುಮಾರು 4000 ಜನ ವಾಸ ಮಾಡ್ತಾ ಇದ್ದಾರಂತೆ. 99 ಬುರ್ಜುಗಳು, ಮರಳುಗಲ್ಲಿನ ಬುರ್ಜುಗಳು ಉಂಟು. ಇದರಲ್ಲಿ ಅರಮನೆ, ಜೈನ ದೇವಸ್ಥಾನ, ಮಾರುಕಟ್ಟೆ, ಹೋಟೆಲ್ಲು, ಮನೆ, ಎಲ್ಲ ರೀತಿಯ ಅನುಕೂಲತೆಗಳು ಉಂಟಂತೆ. ಸುಮಾರು 5 ಲಕ್ಷ ಜನ ಪ್ರತಿ ವರ್ಷ ಪ್ರವಾಸಕ್ಕೆ ಬರ್ತಾರಂತೆ ಈ ಒಂದು ಕೋಟೆಯನ್ನು ನೋಡೋದಕ್ಕೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ತುಷಾರಹಾರ. ಇದು ಒಡಲ ನೋವಿನ ಕಥನ ಅಂತ ಹೇಳ್ತಾರೆ ಶ್ಯಾಮಲಾ ಮಾಧವ ಅವರು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವ ಧಾತುವು ಸ್ವಾಭಾವಿಕವಾಗಿ ಭಾರತದಲ್ಲಿ ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತದೆ? ಆಯ್ಕೆಗಳನ್ನು ನೋಡೋಣ.
ಪೊಲೋನಿಯಂ, ರೇಡಿಯಂ, ಯುರೇನಿಯಂ, ಥೋರಿಯಂ. ಮೊದಲಿಗೆ ಡಾಕ್ಟರ್ ಲೋಕೇಶ, ಆನಂತರ ನಾಗರತ್ನ. ಯುರೇನಿಯಂ ಸರ್. ಯುರೇನಿಯಂ ಆಯ್ಕೆ 3. Okay. ಹೌದಾ? ಹೇಳಿ ನಾಗರತ್ನ ಅವರೇ. ರೇಡಿಯಂ. ರೇಡಿಯಂ ಆಯ್ಕೆ 2. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಥೋರಿಯಂ ಆಗಿತ್ತು. ಥೋರಿಯಂ ಸ್ವಲ್ಪ ವಿರಳವಾದ ಧಾತು. ಆದರೆ ಇಡೀ ಭೂಮಿಯಲ್ಲಿ ಇರತಕ್ಕಂಥ ಒಟ್ಟು ಧಾತುವಿನಲ್ಲಿ 30% ಧಾತು ಭಾರತದ ಕೇರಳ, ಆಂಧ್ರ, ಒಡಿಶಾ, ತಮಿಳುನಾಡಿನ ಸಮುದ್ರ ದಂಡೆಗಳಲ್ಲಿ ಇದು ಕಂಡುಬರುತ್ತಂತೆ. ಮೊನಾಝೈಟ್ ಅಂತ ಒಂದು ಮರಳು ರೂಪದಲ್ಲಿ ಇದು ಸಿಗುತ್ತಂತೆ. ಯಾಕೆ ಇದರ ಬಗ್ಗೆ ಇಷ್ಟು ಮಾತಾಡ್ತೇವೆ ಅಂದರೆ, ಪರಮಾಣು ಶಕ್ತಿಯನ್ನು ಬಳಸ್ಕೋಬೇಕು ಅಂತ ಭಾರತ ಮುಂದಾದಾಗ ಯುರೇನಿಯಂ ಕೊಡೋದಕ್ಕೆ ಜಗತ್ತಿನ ಪ್ರಬಲ ರಾಷ್ಟ್ರಗಳು ಒಪ್ಪೋದಿಲ್ಲ. ಆಗ ಭಾಬಾ ಅವರು ನಾವು ಥೋರಿಯಂನಿಂದಲೇ ನಾವು ಶಕ್ತಿಯನ್ನು ಪಡಿತೇವೆ ಅಂತ ಹೇಳಿ ಬಹಳ ಕಷ್ಟಕರವಾದಂಥ ಒಂದು ಪ್ರಕ್ರಿಯೆಯ ಮೂಲಕ ಈ ಥೋರಿಯಮನ್ನು ಬಳಸ್ಕೊಂಡು ಪರಮಾಣು ಶಕ್ತಿಯನ್ನು ನಮ್ಮ ದೇಶಕ್ಕೆ ದಕ್ಕಿಸಿಕೊಟ್ಟು ವಿದ್ಯುತ್ತನ್ನು ಪಡೆಯೋದಕ್ಕೆ ನೆರವು ನೀಡಿದ್ದಾರೆ. ಹಾಗಾಗಿ ಭಾಬಾ ಅವರಿಗೆ ನಾವು ಇಡೀ ಭಾರತ ಸದಾ ಕಾಲಕ್ಕೂ ಚಿರಋಣಿಯಾಗಿರಬೇಕು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ರಂಗ ಸುನೇರಿ ಮಹಿಪಾಲ ರೆಡ್ಡಿ ಮುನ್ನೂರ್ ಅವರು ರಂಗ ಜಗತ್ತಿನ ಒಂದು ಇಣುಕು ನೋಟವನ್ನು ಈ ಪುಸ್ತಕದಲ್ಲಿ ನೀಡ್ತಾರೆ. ನಮ್ಮ ಪ್ರಶ್ನೆಯನ್ನು ನೋಡೋಣ. ಯಾಂತ್ರಿಕ ಮನುಷ್ಯ, ಯಾಂತ್ರಿಕ ಆನೆ, ಯಾಂತ್ರಿಕ ಹಾರುವ ಹಕ್ಕಿ ಇತ್ಯಾದಿಗಳನ್ನು ವಿವರಿಸುವ ಭಾರತೀಯ ಗ್ರಂಥ ಯಾವುದು? ಆಯ್ಕೆಗಳನ್ನು ನೋಡೋಣ. ಸಮರಾಂಗಣ ಸೂತ್ರಧಾರ, ಝೇರಂಡ ಸಂಹಿತ, ಬ್ರಹ್ಮಸ್ಫುಟ ಸಿದ್ಧಾಂತ, ತಂತ್ರವೃತ್ತಿಕ. ಮೊದಲಿಗೆ ಡಾಕ್ಟರ್ ಲೋಕೇಶ, ಆನಂತರ ನಾಗರತ್ನ. ಸರ್, ಗೇರಂಡ ಸಂಹಿತ ಆಯ್ಕೆ 2. ಹೇಳಿ ನಾಗರತ್ನ. ಸಮರಾಂಗಣ ಸೂತ್ರಧಾರ ಆಯ್ಕೆ 1. ಉತ್ತರವನ್ನು ನೋಡೋಣ. ಸಮರಾಂಗಣ ಸೂತ್ರಧಾರ ಉತ್ತರ ಸರಿಯಾಗಿದೆ. ನಾಗರತ್ನ ಅವರಿಗೆ ರಂಗಸುನೇರಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. 11ನೇ ಶತಮಾನದಲ್ಲಿ ರಚನೆಯಾದ ಕೃತಿ ಇದು. ಪರಮಾರರು ಮಾಳವ ಪ್ರದೇಶವನ್ನು ಆಳ್ತಾ ಇರ್ತಾರೆ. ಭೋಜ ಅದರ ಅರಸ. ಈತ ಕವಿ, ವಿದ್ವಾಂಸ, ವಿಜ್ಞಾನಿಯಾಗಿರ್ತಾನೆ. ಹಾರುವ ವಿಮಾನವನ್ನು, ಯಂತ್ರಮಾನವನ್ನು, ನೀರನ್ನು ಎತ್ತುವ ಸಾಧನಗಳನ್ನು, ಕೋಟೆಯ ಮೇಲಿಂದ ಕಲ್ಲುಗಳನ್ನು, ದೊಡ್ಡ ದೊಡ್ಡ ಬಂಡೆಗಳನ್ನು ಎಸೆಯುವಂಥ ಕವಣೆ ಕಲ್ಲನ್ನು ರೂಪಿಸಿರ್ತಾನೆ. ಅನೇಕ ರೀತಿಯ ಮಿಶ್ರಲೋಹಗಳನ್ನು ಈತ ತಯಾರಿಸಿರ್ತಾನೆ. ಅಯಸ್ಕಾಂತ ಶಕ್ತಿಯನ್ನು ಬಳಸ್ಕೊಂಡು ಯಂತ್ರಗಳು ನಡೆಯುವ ಹಾಗೆ, ಚಲಿಸುವ ಹಾಗೆ ಈತ ರೂಪಿಸಿರ್ತಾನಂತೆ. ಈ ಸಮರಾಂಗಣ ಸೂತ್ರಧಾರದಲ್ಲಿ ಒಟ್ಟು 83 ಅಧ್ಯಾಯಗಳಿವೆ. ಹಾಗಾಗಿ ಇವತ್ತಿಗೂ ಸಹ ಇದು ಅಧ್ಯಯನ ಯೋಗ್ಯ ಕೃತಿಯಾಗಿದೆ ಸಮರಾಂಗಣ ಸೂತ್ರಧಾರ. ಮುಂದಿನ ಪುಸ್ತಕ ಸ್ನೇಹಗ್ರಾಮದ ಸಂಸತ್ತು. ವಿಶಾಖ ಜಾರ್ಜ್ ಬರೆದ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಪ್ರಸಾದ ನಾಯಕ್ ಅವರು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಮೊದಲ ಬೃಹತ್ ನೌಕಾದಳವನ್ನು ಯಾವ ಅರಸನು ಕಟ್ಟಿದನು? ಚಂದ್ರಗುಪ್ತ ಮೌರ್ಯ, ರಾಜೇಂದ್ರ ಚೋಳ 1, ಕೃಷ್ಣದೇವರಾಯ, ವಿಕ್ರಮಾದಿತ್ಯ 1. ಮೊದಲಿಗೆ ಬಸರುತ್ತಿದ್ದಾರೆ ರಂಗಸ್ವಾಮಿ, ಚಂದ್ರಗುಪ್ತ ಮೌರ್ಯ ಸರ್. ಲೋಕೇಶ. ರಂಗಸ್ವಾಮಿ. ಚಂದ್ರಗುಪ್ತ ಮೌರ್ಯ ಸರ್. ಚಂದ್ರಗುಪ್ತ ಮೌರ್ಯ ಆಯ್ಕೆ 1. ಹೇಳಿ. ರಾಜೇಂದ್ರ ಚೋಳ 1. ರಾಜೇಂದ್ರ ಚೋಳ 1. ಉತ್ತರವನ್ನು ನೋಡೋಣ. ರಾಜೇಂದ್ರ ಚೋಳ 1 ಉತ್ತರ ಸರಿಯಾಗಿದೆ. ಸ್ನೇಹಗ್ರಾಮದ ಸಂಸತ್ತು ಎನ್ನುವ ಈ ಒಂದು ಪುಸ್ತಕವನ್ನು ಡಾಕ್ಟರ್ ಲೋಕೇಶ ಅವರಿಗೆ ಕೊಟ್ಟಿದ್ದೇನೆ. 11ನೇ ಶತಮಾನದ ಕಾಲ. ರಾಜೇಂದ್ರ ಚೋಳ 1 ಈತ ಸಿಂಹಳ ಅಥವಾ ಶ್ರೀಲಂಕಾ, ಕದರಂ ಅಥವಾ ಮಲೇಷಿಯಾ, ಪಾಲೆಂಬಂಗ್ ಅಥವಾ ಇಂಡೋನೇಷಿಯಾ, ತಾಮ್ರಲಿಂಗ ಅಥವಾ ಥೈಲ್ಯಾಂಡ್, ಮಾಲ್ಡೀವ್ಸ್, ಕಾಂಬೋಡಿಯಾ, ವಿಯೆಟ್ನಾಂ, ಬರ್ಮಾ, ನಾಗಪಟ್ಟಿಣಂ ಮುಂತಾದ ಪ್ರದೇಶಗಳನ್ನು ಈತ ಗೆಲ್ತಾನೆ. ಭಾರತದಲ್ಲಿ ನಾಗಪಟ್ಟಿಣಂ, ಕಾವೇರಿ ಪಟ್ಟಿಣಂ, ಮಹಾಬಲಿಪುರದಲ್ಲಿ ಈತ ನೌಕಾದಳಗಳನ್ನು ನಿರ್ಮಿಸುವ ಕೇಂದ್ರಗಳನ್ನು ಈತ ಕಟ್ಟಿ
ಅಲ್ಲಿನ ನೌಕೆಗಳನ್ನು ದೊಡ್ಡ ದೊಡ್ಡ ನೌಕೆಗಳನ್ನೆಲ್ಲ ಕಟ್ಟಿ ಈ ಎಲ್ಲ ದೇಶಗಳ ಜೊತೆ ವ್ಯಾಪಾರ ವಾಣಿಜ್ಯವನ್ನು ನಡೆಸ್ತಾನಂತೆ. ಈ ನೌಕೆಗಳ ರಕ್ಷಣೆಗೆ ಆತ ಸೇನೆಯನ್ನು ಕಳಿಸ್ಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಯುದ್ಧಗಳು ನಡೆಯುತ್ತೆ. ಯುದ್ಧಗಳಲ್ಲಿ ಸಹ ಈತ ಗೆಲ್ಲುತ್ತಾನೆ. ಬಹುದೊಡ್ಡ ಪ್ರಮಾಣದಲ್ಲಿ ನೌಕಾದಳವನ್ನು ಕಟ್ಟಿದವನು ರಾಜೇಂದ್ರ ಚೋಳ ಅನ್ನೋ ದಾಖಲೆ ಉಂಟು. ಆದರೆ ಭಾರತೀಯ ಇತಿಹಾಸವನ್ನು ಗಮನಿಸಿ ನೋಡಿದಾಗ ಮೊದಲನೇ ಚಂದ್ರಗುಪ್ತ ಮೌರ್ಯನ ಬಳಿಯೂ ನೌಕಾದಳ ಇತ್ತು, ಆನಂತರ ಶಾತವಾಹನರ ಬಳಿಯೂ ಇತ್ತು ಅನ್ನೋ ವಿಚಾರವನ್ನು ನಾವು ತಿಳಿತೇವೆ. ಹಾಗೆಯೇ ಇಮ್ಮಡಿ ಪುಲಿಕೇಶಿಯ ಬಳಿಯೂ ಇತ್ತು, ಹಾಗೆಯೇ ಕೃಷ್ಣದೇವರಾಯನ ಬಳಿಯೂ ಇತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಆದರೆ ಅತ್ಯಂತ ಬೃಹತ್ತಾದ ನೌಕಾದಳವನ್ನು ಕಟ್ಟಿದವನು ಈ ರಾಜೇಂದ್ರ ಚೋಳ. ಮುಂದಿನ ಪುಸ್ತಕ ವ್ಯಕ್ತಿ ವಿಭೂತಿ. ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಜೀವನ, ಸಾಧನೆ ಮತ್ತು ವ್ಯಕ್ತಿತ್ವವನ್ನು ಕಟ್ಟಿಕೊಡುವ ಪುಸ್ತಕ. BN ಶಶಿಕಿರಣ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಮ, ವ, ಗೆ, ರ್ಯ, ಕಿ. ಮಾನವ ಹೇಳಿ ರಂಗಸ್ವಾಮಿ. ಮಾನವನಿಗೆ ಸೌಂದರ್ಯ ಕೀರ್ತನೆ. ಮಾನವನಿಗೆ ಸೌಂದಗಿಲ್ವಲ್ಲ, ಜಾಗ ಖಾಲಿದೂ ಇಲ್ಲ, ರಿಯಾ ಬಂದ್ಬಿಟ್ಟಿದೆ ಅಲ್ಲಿ. ನಾಗರತ್ನ, ಲೋಕೇಶ, ಉತ್ತರವನ್ನು ನೋಡೋಣ. ಮಾನವನಿಗೆ ಮನವ ಗೆದ್ದ ಸೂರ್ಯಕಿರಣ್. ಸೂರ್ಯಕಿರಣ್ ವಿಮಾನ ಕೇವಲ ಭಾರತೀಯರ ಮನಸ್ಸನ್ನು ಮಾತ್ರವಲ್ಲ, ವಿದೇಶಿಯರ ಮನಸ್ಸನ್ನು ಸಹ ಗೆಲ್ತು. ಬೆಂಗಳೂರಲ್ಲಿ ನಡೆದಂಥ ವಿಮಾನ ಪ್ರದರ್ಶನ ಮತ್ತು ಹಾರಾಟ ಏನಿತ್ತು ಅದರಲ್ಲಿ ಸೂರ್ಯಕಿರಣ ನಿಜಕ್ಕೂ ಬಹಳ ಆಕರ್ಷಕವಾಗಿತ್ತು ಅಲ್ಲಿದ್ದಂಥ ವಿಮಾನಗಳಲ್ಲಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್. ಸ್ವಾಮಿ ಸುಖಬೋಧಾನಂದ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಎಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 56 ಕೂಡು 38, 71 ಕಳೆ 54, 25 ಗುಣಿಸು 9, 152 ಭಾಗಿಸು 8. ಬರೆದಿರುತ್ತಿದ್ದಾರೆ ಲೋಕೇಶ್ ಅವರು. 305 ಉತ್ತರ 305. 305. ಹೌದಾ? ನಾಗರತ್ನ ಹಾಗೂ ರಂಗಸ್ವಾಮಿ, ಲೆಕ್ಕ ಪೂರ್ಣವಾಗಿದ್ದರೆ ಅಂತಿಮ ಉತ್ತರ ಕೊಡಿ. ಇಲ್ಲಾಂದರೆ ಡಾಕ್ಟರ್ ಲೋಕೇಶ ಅವರು ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ಪರೀಕ್ಷಿಸಿ ನೋಡಬೇಕಾಗುತ್ತೆ. ಒಂದು ಉತ್ತರ 94, 293. ಬಜರ್ ಒತ್ಬಿಟ್ಟು ಉತ್ತರ ಕೊಡಬೇಕು. ಹಾಂ, ಹೇಳಿ. 293. ಹಾಂ, ಎರಡನೇ ಉತ್ತರವನ್ನು ನೋಡೋಣ. 17. ಮೂರನೇ ಉತ್ತರ 225. ನಾಲ್ಕನೇ ಉತ್ತರ 19. ಎಲ್ಲವನ್ನು ಕೂಡಿದ್ರೆ 355 ಬಂದಿದೆ. ಎಲ್ಲೋ ಒಂದು ಸಣ್ಣ ತಪ್ಪಾಗಿದೆ. ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎನ್ನುವ ಈ ಪುಸ್ತಕ ನನ್ನಲ್ಲೇ ಉಳಿದಿದೆ. ಈಗ ಕೊಡ್ತಾ ಇದ್ದೇವೆ ಒಂದು ಅಪರೂಪದ ಕೃತಿ. ಮತ್ತೆ ಹೊತ್ತಿತು ಹೀಬ್ರೂ ಹಣತೆ. ಡಾಕ್ಟರ್ HR ವಿಶ್ವಾಸ್ ಬರೆದಂಥ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ ಈಗ ಬಂತು. ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪಂಕಜ್ ಪಟೇಲ್, ವಿನೋದ್ ಧಾಮ್, ಜತಿನ್ ಗೋಸ್ವಾಮಿ. ಮೊದಲಿಗೆ ಬಸರುತ್ತಿದ್ದಾರೆ ರಂಗಸ್ವಾಮಿ, ಜತಿನ್ ಗೋಸ್ವಾಮಿ. ನಾಗರತ್ನ. ಜತಿನ್ ಗೋಸ್ವಾಮಿ.
ಜತಿನ್ ಗೋಸ್ವಾಮಿ ಆಯ್ಕೆ 3. ನಾಗರತ್ನಮ್ಮವರೇ, ನಿಮ್ಮ ಉತ್ತರ? ಪಂಕಜ್ ಪಟೇಲ್. ಪಂಕಜ್ ಪಟೇಲ್. ಉತ್ತರವನ್ನು ನೋಡೋಣ. ಜತಿನ್ ಗೋಸ್ವಾಮಿ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟವರು ರಂಗಸ್ವಾಮಿಯವರು. ಮತ್ತೆ ಹೊತ್ತಿತು ಹೀಬ್ರೂ ಹಣತೆ ಎನ್ನುವ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಜತಿನ್ ಗೋಸ್ವಾಮಿ ಅವರಿಗೆ ಈ ವರ್ಷ ಪದ್ಮಭೂಷಣ ಗೌರವವನ್ನು ನೀಡಿದೆ ಕೇಂದ್ರ ಸರ್ಕಾರ. ಅಸ್ಸಾಂ ರಾಜ್ಯಕ್ಕೆ ಸೇರಿದವರು ಇವರು. ಸತ್ರಿಯ ಅಂತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯದಲ್ಲಿ ಇವರು ಅಪಾರ ಪರಿಶ್ರಮವನ್ನು ಪಡೆದಿದ್ದಾರೆ. ಇವರು ಸ್ವತಃ ನೃತ್ಯ ಪಟುವೂ ಆಗಿರೋದ್ರ ಜೊತೆಗೆ ನೃತ್ಯ ನಿರ್ದೇಶನವನ್ನು ಸಹ ಮಾಡ್ತಾ ಇದ್ದಾರೆ. ಈ ಸತ್ರಿಯ ಅಂತಕ್ಕಂಥ ಈ ಶಾಸ್ತ್ರೀಯ ನೃತ್ಯ ಏನಿದೆ, ಇದು ವೈಷ್ಣವ ಧರ್ಮದ ಸಿದ್ಧಾಂತಗಳು ಏನಿವೆ ಅವುಗಳನ್ನು ಪ್ರಚಾರಗೊಳಿಸೋದಕ್ಕೆ ಹೆಚ್ಚು ಬಳಕೆಯಾಗ್ತಾ ಇದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಸ್ವಾಸ್ಥ್ಯ ಚಿಂತನ, ಡಾಕ್ಟರ್ ಗಿರಿಧರ ಕಜೆ ಅವರೊಂದಿಗೆ ಸಂದರ್ಶನ ಮಾಡಿದ್ದಾರೆ ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯ ಅವರು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಹು, ದೆ, ನಿ, ಬಂ, ಮೆ, ಗಿ, ದಿ, ಮಾ. ಮಾಗಿದೆ ಗೊತ್ತಿದ್ದಾರೆ ರಂಗಸ್ವಾಮಿ ಅವರು. ತಮ್ಮ ಉತ್ತರ? ಮಾಗಿದ ಹುಣ್ಣಿಮೆ. ಹುಣ್ಣಿಮೆ. ಹುಣ್ಣಿಮೆ ಮಾಗುತ್ತಾ? ಏನು ಮಾವಿನ ಹಣ್ಣ ಮಾಗೋದಕ್ಕೆ ಹುಣ್ಣಿಮೆ? ಮಾಗಿದ ಹುಣ್ಣಿಮೆ ಅಂದರೆ ಗೊತ್ತಾಗಲಿಲ್ಲ ನನಗೆ. ಜೊತೆಗೆ ದಾ ಎಲ್ಲಿದೆ ಸರ್? ನಾಗರತ್ನ ಮತ್ತು ಲೋಕೇಶ ಒಳ್ಳೆ ಸುಳುಹು ಕೊಟ್ಟಿದ್ದಾರೆ ರಂಗಸ್ವಾಮಿಯವರು. ಅದನ್ನು ಬಳಸ್ಕೊಂಡು ತಾವೂ ಉತ್ತರ ಕೊಡಬಹುದು. ಗೊತ್ತಾಗಲಿಲ್ವಾ ರಂಗಸ್ವಾಮಿ? ಹೇಳಿ. ಮಾಗಿ ಹುಣ್ಣಿಮೆ ಬಂದಿದೆ. ಮಾಗಿ ಹುಣ್ಣಿಮೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ. ಉತ್ತರವನ್ನು ನೋಡೋಣ. ಬಂದಿದೆ ಮಾಗಿ ಹುಣ್ಣಿಮೆ ಬಂದಿದೆ, ತಪ್ಪೇನಿಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸೋಣ. ಸ್ವಾಸ್ಥ್ಯ ಚಿಂತನ ಎನ್ನುವ ಈ ಒಂದು ಪುಸ್ತಕವನ್ನು ಲೋಕೇಶ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಕೆನ್ನೆಗೆ ಹೊಡೆಯುವುದು, 5 ಸಮಭಾಗವಿರುವ ತಿನಿಸು, ಮೋದಕ ಅಲ್ಲ ಸಂತೋಷ. ಮೊದಲಿಗೆ ಲೋಕೇಶ, ಆನಂತರ ರಂಗಸ್ವಾಮಿ. ಕಪಾಳ ಮೋಕ್ಷ. ಒಂದು ಉತ್ತರ ಕಪಾಳ ಮೋಕ್ಷ. ಕಪಾಳ ಮೋಕ್ಷ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಲೇಡಿ ಟಾರ್ಜನ್ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. 5 ಸಮಭಾಗವಿರುವ ತಿನಿಸು. ರಂಗಸ್ವಾಮಿ, ನಾಗರತ್ನ ಒತ್ತಿದ್ದೀರಮ್ಮ, ಮತ್ತೆ ಒತ್ತಬೇಡಿ. ಒತ್ತಿರಬೇಕಾದ್ರೆ 3 ಸಂಖ್ಯೆ ಬಂದಿದೆಯಲ್ವಾ? ಮೂವರಿಗೂ ಒಂದು ಸುಳುಹನ್ನು ಕೊಡ್ತಾ ಇದ್ದೇನೆ. ಸತ್ಯನಾರಾಯಣ ಪೂಜೆಯ ಸಂದರ್ಭದಲ್ಲಿ ಇದನ್ನು ಮಾಡ್ತಾರೆ. ಉತ್ತರವನ್ನು ನೋಡೋಣ. ಸಪಾದ ಅಂತ ಹೇಳ್ತೇವೆ. 3ನೇ ಪ್ರಶ್ನೆಗೆ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮೋದಕ ಅಲ್ಲ ಸಂತೋಷ. ಉತ್ತರವನ್ನು ನೋಡೋಣ. ಇದನ್ನು ಆಮೋದ ಪ್ರಮೋದ ಅಂತ ಜೋಡಿ ಶಬ್ದಗಳನ್ನು ಬಳಸೋದುಂಟು. ಆಮೋದ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ರಂಗಸ್ವಾಮಿಯವರಿಗೆ ಮೊದಲ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ರಕ್ತ ಬಸಿ ಎಂಬ ನುಡಿಗಟ್ಟಿನ ಅರ್ಥವೇನು? ರಕ್ತ ತುಂಬಿರುವ ಪಾತ್ರೆ, ತುಂಬ ಕಷ್ಟಪಡು. ಬಜರ್ ಒತ್ತೋದು ಬೇಡ, ಹಾಗೆ ಹೇಳಿ. ತುಂಬ ಕಷ್ಟಪಡು. 2ನೇ ಪ್ರಶ್ನೆ. ಕಂಠಪಾಠ ಮಾಡು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉರು. 3ನೇ ಪ್ರಶ್ನೆ. ಜನಮೇಜಯನ ಸೋದರರು ಯಾವ ಪ್ರಾಣಿಯನ್ನು ಅಟ್ಟಿದರು? ನಾಯಿ, ಹಸು? ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಸಿಯಾಗಿ ಬಗ್ಗದ್ದು, ಮರವಾಗಿ ಬಗ್ಗಿತೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ಹತ್ತಿಗಿಂತ ಹಗುರ, ಆದರೆ ನೀವು ಹೆಚ್ಚು ಹೊತ್ತು
ಹಿಡಿದಿಟ್ಟುಕೊಳ್ಳಲಾರಿರಿ. ಗಾಳಿ. 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 ಉತ್ತರವನ್ನು ನೋಡೋಣ. ರಕ್ತ ಬಸಿ, ತುಂಬ ಕಷ್ಟಪಡು, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಉರು, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಅದು ದೇವಲೋಕದ ನಾಯಿ ಆಗಿತ್ತು, ತಾವು ಹಸು ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆಗೆ ಉತ್ತರ ಉಸಿರು ಅಥವಾ ಗಾಳಿ, ಉತ್ತರ ಸರಿ ಅಂತ ಸ್ವೀಕರಿಸೋಣ. 5 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ನೀಡಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಬರ್ತಾ ಇದೆ. ನಾಗರತ್ನ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ರಕ್ತ ಬೆವರು ಒಂದು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಪ್ರಾಮಾಣಿಕವಾಗಿ ದುಡಿ, ತುಂಬ ಶ್ರಮಪಟ್ಟು ದುಡಿ. ತುಂಬ ಶ್ರಮಪಟ್ಟು ದುಡಿ. ಮುಂದಿನ ಪ್ರಶ್ನೆ, ದುಃಖ, ದುಗುಡ, ಚಿಂತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉಮ್ಮತ್ತಿ, ಉಮ್ಮಳ. ಉಮ್ಮತ್ತಿ. ಮುಂದಿನ ಪ್ರಶ್ನೆ, ರಾಮಾಯಣದ ದಂಡಕಾರಣ್ಯದ ಯಾವ ಭಾಗದಲ್ಲಿ ರಾಕ್ಷಸರು ವಾಸವಾಗಿದ್ದರು? ವನಸ್ಥಾನ, ಜನಸ್ಥಾನ. ವನಸ್ಥಾನ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಸಹವಾಸದಿಂದ ಸನ್ಯಾಸಿ ಕೆಟ್ಟ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ನನ್ನನ್ನು ಮಾರುವವನು ಕೊಳ್ಳುವವನು ಸ್ವಂತಕ್ಕೆಂದೂ ಬಳಸನು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ರಕ್ತ ಬೆವರು ಒಂದು ಮಾಡು, ತುಂಬ ಶ್ರಮಪಟ್ಟು ದುಡಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಅದು ಉಮ್ಮಳ ಆಗಿತ್ತು. ಉಮ್ಮತ್ತಿ ಅಂದರೆ ಒಂದು ಗಿಡದ ಹೆಸರಾಗುತ್ತೆ ಅದು. ಮೂರನೇ ಪ್ರಶ್ನೆಗೆ ಉತ್ತರ ಅದು ಜನಸ್ಥಾನ ಆಗಿತ್ತು, ವನಸ್ಥಾನ ಅಂದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಹವಾಸದಿಂದ ಸನ್ಯಾಸಿ ಕೆಟ್ಟ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಇದು ಶವಪೆಟ್ಟಿಗೆ, ಸರಿಯಾದ ಉತ್ತರ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಲೋಕೇಶ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ರಕ್ತ ಸಂಬಂಧ ಎಂಬ ನುಡಿಗಟ್ಟಿನ ಅರ್ಥವೇನು? ಸೋದರ ಸಂಬಂಧ, ಹಳ್ಳಿಯವರು. ಸೋದರ ಸಂಬಂಧ. ಮುಂದಿನ ಪ್ರಶ್ನೆ, ಎದೆ, ವಕ್ಷಸ್ಥಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಉರ, ಕುರ. ಉರ. ಮುಂದಿನ ಪ್ರಶ್ನೆ, ಜನಸ್ಥಾನದಲ್ಲಿ ಯಾವ ರಾಕ್ಷಸರು ವಾಸವಾಗಿದ್ದರು? ಖರ, ದೂಷಣ, ಕಬಂದ, ಮಾರೀಚ. ಕಬಂದ, ಮಾರೀಚ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆರೋದೀಪ. ಆರೋದೀಪ ತುಂಬ ಶೈನ್ ಆಗುತ್ತೆ. ಆರೋದೀಪ ಹೇಳಿ, ಇಂಗ್ಲೀಷಲ್ಲೇ ಹೇಳಿ. ತುಂಬ ಶೈನ್ ಆಗುತ್ತೆ ಅಂತ ಸರ್. ತುಂಬ ಶೈನ್ ಆಗುತ್ತಾ? ಮುಂದಿನ ಪ್ರಶ್ನೆ, ಈ ಓಟನ್ನು ಬಿಡಿಸಿ. ನಾನು ಹುಡುಗನಾಗಿದ್ದಾಗ ಎತ್ತರವಿದ್ದೆ, ಮುದಿಯನಾಗುತ್ತಿದ್ದಂತೆಯೇ ಗಿಡ್ಡವಾಗುತ್ತಾ ಹೋದೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ರಕ್ತ ಸಂಬಂಧ, ಸೋದರ ಸಂಬಂಧ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಉತ್ತರ ಉರ ಸರಿಯಾಗಿತ್ತು. ಉರಗಗಳು ಅಂತ ಹೇಳ್ತೇವೆ ಹಾವುಗಳಿಗೆ, ಯಾಕಂದರೆ ಎದೆಯ ಸಹಾಯದಿಂದ ಅವು ಚಲಿಸುತ್ತವೆ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ಖರದೂಷಣ ಆಗಿತ್ತು, ಕಬಂದ ಮಾರೀಚ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಆರೋದೀಪ, ಜೋರಾಗಿ ಉರಿಯುತ್ತೆ. ಶೈನಿಂಗ್, ಜೋರಾಗಿ ಉರಿಯುತ್ತೆ. ಜೋರಾಗಿ ಉರಿಯುತ್ತೆ. ಏನು ಇಂಗ್ಲೀಷಲ್ಲಿ ಹೇಳಿದ್ರಿ? ಶೈನ್ ಆಗುತ್ತೆ, ಶೈನ್ ಜಾಸ್ತಿ ಆಗುತ್ತೆ ಅಂತ. ಈಗ ಕೊಡಬೇಕಾ ಬೇಡವಾ ನೀವೇ ಹೇಳಿ. ನೀವೇ ತೀರ್ಮಾನ ಮಾಡಿ ಸರ್. ನಾನೇ ತೀರ್ಮಾನ ಮಾಡಬೇಕಾ? ತಮಗೆ ಉತ್ತರ ಗೊತ್ತಿದೆ, ಭಾವ ಬಂದಿದೆ, ಆದರೆ ಕನ್ನಡದಲ್ಲಿ ಹೇಳೋಕ್ಕೆ ಹಾರ್ಡ್ ಸೀಟಲ್ಲಿ ಕೂತು ಕಷ್ಟ ಆಗಿದೆ. ಪುಸ್ತಕ ಕೊಡ್ತಾ ಇದ್ದೇನೆ. ಐದನೇ ಪ್ರಶ್ನೆಗೆ ಉತ್ತರ ಇದು ಮೇಣದ ಬತ್ತಿ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರಂಗಸ್ವಾಮಿ ಅವರಿಗೆ 5 ಪುಸ್ತಕಗಳು ದೊರೆಯುತ್ತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ನಾಗರತ್ನ ಅವರಿಗೆ 3 ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ.
ಅಭಿನಂದನೆಗಳು. ಲೋಕೇಶ ಅವರಿಗೆ 6 ಪುಸ್ತಕಗಳು ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಮನುಷ್ಯರ ಹೊಟ್ಟೆಯನ್ನು ತುಂಬಿಸ್ತಾ ಇರೋ ಧಾನ್ಯಗಳು 3. ಒಂದು ಭತ್ತ, ಇನ್ನೊಂದು ಗೋಧಿ, ಮೆಕ್ಕೆಜೋಳ. ಅಕಸ್ಮಾತ್ ಏನಾದರೂ ಕಾಯಿಲೆ ಬಂದು ಈ ಗಿಡಗಳಲ್ಲಿ ಯಾವುದಾದ್ರು 1ಕ್ಕೋ 2ಕ್ಕೋ ತೊಂದರೆ ಆದರೆ ಇಡೀ ಮನುಷ್ಯ ಕುಲ ಹೊಟ್ಟೆಯಿಂದ ಹಸಿವನ್ನು ತಡೆಯೋಕ್ಕೆ ಆಗದೆ ಕಷ್ಟಪಡಬೇಕಾಗುತ್ತೆ. ಆದರೆ ಜಗತ್ತಲ್ಲಿ 100ಕ್ಕೂ ಹೆಚ್ಚು ಈ ಅಕ್ಕಿ, ಭತ್ತ, ಗೋಧಿ, ರಾಗಿ ತರಹದ ಸಸ್ಯಗಳು ಉಂಟು. ಆದರೆ ಬಳಸೋದಕ್ಕೆ ಯಾಕೆ ನಾವು ಮನಸ್ಸು ಮಾಡ್ತಾ ಇಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ತೃಣಧಾನ್ಯಗಳ ಮಹತ್ವವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.